ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮಾಜಿ ಸಚಿವ ಹರತಾಳ ಹಾಲಪ್ಪ ಭವಿಷ್ಯ ನಿರ್ಧಾರವಾಗಲಿದೆ. ಶಿವಮೊಗ್ಗದ ಸತ್ರ ನ್ಯಾಯಾಲಯದಲ್ಲಿ ಇಂದು ತೀರ್ಪು ಪ್ರಕಟವಾಗಲಿದೆ. ಕಳೆದ 7 ವರ್ಷಗಳಿಂದ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಇವತ್ತು ತೀರ್ಪು ಪ್ರಕಟವಾಗಲಿದೆ. ಒಟ್ಟಾರೆಯಾಗಿ ಇವರ ಭವಿಷ್ಯ ಏನಾಗುತ್ತೆ ಅನ್ನೋದರ ಕುರಿತಂತೆ ತೀರ್ಪು ಇವತ್ತು ಹೊರಬೀಳುತ್ತೆ. ಪತ್ನಿ ಮೇಲೆ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಇವರ ವಿರುದ್ಧವಾಗಿ ದೂರು ಕೂಡ ದಾಖಲಾಗಿರುತ್ತೆ. ನಂತರ ಅದು ಕೋರ್ಟ್ ಮೆಟ್ಟಿಲಿರುತ್ತೆ, ಅಲ್ಲಿ ವಿಚಾರಣೆಗಳು ಕೂಡ ನಡೀತಾ ಇತ್ತು. ಇವತ್ತು ಬಿಜೆಪಿಯ ಮಾಜಿ ಸಚಿವ ಹರತಾಳ ಹಾಲಪ್ಪ ಭವಿಷ್ಯ ನಿರ್ಧಾರವಾಗಲಿದೆ. ಸ್ನೇಹಿತನ ಪತ್ನಿ ಮೇಲೆನೆ ಅತ್ಯಾಚಾರ ನಡೆಸಿದ್ರು ಅನ್ನುವಂತ ಒಂದು ಆರೋಪದಡಿ ಇವರ ವಿರುದ್ಧ ದೂರು ದಾಖಲಾಗಿತ್ತು ಬಿಜೆಪಿಯ ಮಾಜಿ ಸಚಿವ ಹರತಾಳ ಹಾಲಪ್ಪ ಅವರ ವಿರುದ್ಧವಾಗಿ. ನಂತರ ಅದು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು ಸತತ 7 ವರ್ಷಗಳಿಂದ. ಇವತ್ತು ಕೋರ್ಟ್ ತೀರ್ಪನ್ನ ಪ್ರಕಟಿಸಲಿದೆ. ಶಿವಮೊಗ್ಗದ ಸತ್ರ ನ್ಯಾಯಾಲಯದಲ್ಲಿ ಇವತ್ತು ಅಂತಿಮ ತೀರ್ಪು ಪ್ರಕಟವಾಗಲಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಕಿರಣ್. ಕಿರಣ್, ಇವತ್ತು ಬಿಜೆಪಿಯ ಮಾಜಿ ಸಚಿವ ಹರತಾಳ ಹಾಲಪ್ಪ ಭವಿಷ್ಯ ಹೊರಬೀಳಲಿದೆ. ಇಷ್ಟು ದಿವಸ ನಡೆದಿರುವಂತಹ ವಿಚಾರಣೆ ಮತ್ತು ವಾದ ಪ್ರತಿವಾದಗಳಲ್ಲಿ ನೋಡೋದಾದ್ರೆ ಏನಾಗಬಹುದು ತೀರ್ಪು ಅಂತ ಏನಾದರೂ ಕ್ಲೂ ಸಿಕ್ಕಿದೆಯಾ? ಖಂಡಿತ ಶಾಲಿನಿ, ಮಾಜಿ ಸಚಿವ ಹರತಾಳ ಹಾಲಪ್ಪನವರ ಅತ್ಯಾಚಾರ ಪ್ರಕರಣಕ್ಕೆ ಇವತ್ತೊಂದು ತೀರ್ಪು ಬರುತ್ತೆ ಅಂತ ಹೇಳ್ಬೋದು. ಕಳೆದ 7 ವರ್ಷಗಳಿಂದ ಶಿವಮೊಗ್ಗದ ಜೆಎಂಸಿ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇತ್ತು. ತನ್ನ ಸ್ನೇಹಿತನ ಪತ್ನಿ ಮೇಲೆ ಒಂದು ಅತ್ಯಾಚಾರದ ಆರೋಪ ಎದುರಿಸ್ತಿರುವಂತ ಹರತಾಳ ಹಾಲಪ್ಪ ಇವತ್ತು ತಮ್ಮ ಅವ್ರ ಶಿಕ್ಷೆ ಆಗತ್ತಾ ಅಥವಾ ಬಿಡುಗಡೆ ಆಗ್ತಾರ ಅಂತೇಳಿ ಎಲ್ಲರಿಗೂ ಕಾಯ್ತಿರುವಂತದ್ದು. ಆದ್ರೆ ಈಗಾಗಲೇ ಅವ್ರೇನು ಅತ್ಯಾಚಾರ ಆದ ನಂತರ ಸ್ಯಾಂಪಲ್ಸ್ ಗಳು ಮತ್ತೆ ಏನೇನು DNA ಟೆಸ್ಟ್ ಗಳು ಈಗಾಗಲೇ ಅವರಿಗೆ ವಿರುದ್ಧವಾಗಿ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಸಂಬಂಧಪಟ್ಟಂತ ಸಾಕ್ಷಿಗಳ ಕೊರತೆಯಿಂದಾಗಿ ಕೇಸ್ ಏನಾಗತ್ತೆ ಅಂತ ಹೇಳಿ ಏನು ಹೇಳಕ್ ಆಗಿಲ್ಲ. ಹೀಗಾಗಿ ಜಡ್ಜ್ ಜಜ್ಮೆಂಟ್ ಕೊಡ್ತಾರೆ ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಶಾಲಿನಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಕಿರಣ್.